ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ. ನೋಡಿ ವೀಕ್ಷಕರೇ, 2025ನೇ ಇಸ್ವಿ ಇನ್ನೇನು ಬಂದೇ ಬಿಡ್ತು ಆಯಿತಾ. ಈ 2025ನೇ ಇಸ್ವಿನಲ್ಲಿ ಮೇಷರಾಶಿ ಆಯಿತಾ, ಮೇಷರಾಶಿಯವರಿಗೆ ಯಾವ ರೀತಿಯ ಒಂದು ಫಲಾನುಫಲಗಳಿದೆ ಅನ್ನೋಂಥದ್ದನ್ನು ನಾನು ನೋಡ್ಕೊಂಡು ಹೋಗೋಣ ವೀಕ್ಷಕರೇ ಆಯಿತಾ. ಮೇಷರಾಶಿಯವರಿಗೆ ನೋಡಿ, ಈ ಒಂದು 2025ರಲ್ಲಿ ಗುರು ಬಂದು ವೃಷಭ ರಾಶಿಯಲ್ಲಿ ಸಂಚರಿಸ್ತಾ ಇರ್ತಾನೆ ಆಯಿತಾ. ಗುರು ಬಂದು ವೃಷಭ ರಾಶಿಯಲ್ಲಿ ಸಂಚರಿಸ್ತಾ ಇರೋದ್ರಿಂದ ಈ ಸಮಯದಲ್ಲಿ ನಿಮಗೆ ಆರ್ಥಿಕ ಪರಿಸ್ಥಿತಿ ನಿಮಗೆ ಉತ್ತಮವಾಗಿ ಇರುತ್ತೆ ವೀಕ್ಷಕರೇ ಆಯಿತಾ. ನಿಮಗೆ ಹಲವು ಮೂಲಗಳಿಂದ ನಿಮಗೆ ಆದಾಯವೂ ಕೂಡ ಆಗ್ತದೆ. ನೀವು ಮಾಡ್ತಾ ಇರ್ತಕ್ಕಂತಹ ವ್ಯಾಪಾರದಲ್ಲಿ ನಿಮಗೆ ವೃದ್ಧಿ ಆಗ್ತದೆ ವೀಕ್ಷಕರೇ ಆಯಿತಾ. ಮತ್ತು ವಿವಾಹ ಆಗದಲೇ ಇರುವಂತಹ ಅವಿವಾಹಿತರಿಗೆ ಈ ಒಂದು 2025ನೇ ಇಸ್ವಿನಲ್ಲಿ ವಿವಾಹ ಯೋಗ ಕೂಡ ಅವರಿಗೆ ಪ್ರಾಪ್ತಿಯಾಗಂಥ ಒಂದು ಲಕ್ಷಣಗಳು ತುಂಬಾ ಇದ್ದಾವೆ ವೀಕ್ಷಕರೇ ಆಯಿತಾ. ನೋಡಿ, ಈ ವರ್ಷ ಆರಂಭ ನಿಮಗೆ ಬಹಳ ಉತ್ತಮ ರೀತಿಯಲ್ಲಿ ಇರುತ್ತೆ ನಿಮಗೆ ಆಯಿತಾ. ತುಂಬ ದಿನಗಳಿಂದ ಏನಾದರೂ ನಿಮಗೆ ಉದ್ಯೋಗದಲ್ಲಿ ಏನಾದರೂ ಕಾಟ ಕಾಡ್ತಾ ಇದ್ದರೆ ನಿಮಗೆ ಉದ್ಯೋಗ ಸಿಗುತ್ತೆ. ನಿಮಗೆ ಆಸ್ತಿಗೆ ಸಂಬಂಧಿಸಿದಂಥ ಸಮಸ್ಯೆಗಳಿಗೆ ನಿಮಗೆ ಈ ಒಂದು ವರ್ಷದಲ್ಲೇ ನಿಮಗೆ ಪರಿಹಾರ ಅನ್ನೋಂಥದ್ದು ಖಚಿತವಾಗಿ ಸಿಗುತ್ತೆ ವೀಕ್ಷಕರೇ ಆಯಿತಾ. ಹಾಗೆಯೇ ನೋಡಿ, ಈ ಶುಭ ಸಮಾರಂಭಗಳಲ್ಲಿ ಸ್ವಲ್ಪ ನಿಮಗೆ ಓಡಾಟ ಹೆಚ್ಚಿಗೆ ಇರ್ತದೆ ಈ ವರ್ಷ. ಈ ನಿಮ್ಮ ಬಂಧು ಬಳಗದವ್ರದ್ದಾಗಿರ್ಬೋದು ಅಥವಾ ದಾಯಾದಿಗಳದಾಗಿರ್ಬೋದು ಅಥವಾ ಸಹೋದರದಾಗಿರ್ಬೋದು, ಈ ಶುಭ ಸಮಾರಂಭಗಳು ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ನಿಮಗೆ ಬಹಳ ಓಡಾಟ ಜಾಸ್ತಿ ಇರ್ತದೆ ವೀಕ್ಷಕರೇ. ಈ ವರ್ಷ ನಿಮಗೆ ನೋಡಿ, ಹಣದ ಹರಿವಂತೂ ನಿಮಗೆ ಸುಗಮವಾಗಿ ನಿಮಗೆ ಬರೋಂಥ ಚಾನ್ಸಸ್ ತುಂಬಾ ಇದೆ ನಿಮಗೆ ಆಯಿತಾ. ವ್ಯವಹಾರ ಮತ್ತು ಉದ್ಯೋಗದ ನಿಮಿತ್ತ ನೀವು ದೂರ ಪ್ರಯಾಣವನ್ನು ಮಾಡುವಂತಹ ಒಂದು ಅವಕಾಶಗಳು ನಿಮಗೆ ತುಂಬ ಬರ್ತದೆ ವೀಕ್ಷಕರೇ. ತಾಳ್ಮೆ ಅನ್ನೋಂಥದ್ದು ನಿಮಗೆ ಈ ಒಂದು ವರ್ಷದಲ್ಲಿ ಬಹಳ ತಾಳ್ಮೆಯಿಂದ ಇರಬೇಕಾಗ್ತದೆ ನೀವು ಆಯಿತಾ. ಮೇಷರಾಶಿಯವರು ನೋಡಿ, ಕುಂಭರಾಶಿಯಲ್ಲಿ ನಿಮಗೆ ಶನಿ ಸಂಚರಿಸ್ತಾ ಇರ್ತಾನೆ ಆಯಿತಾ. ಮಧ್ಯದಲ್ಲಿ ನಿಮಗೆ ಕುಂಭರಾಶಿಯಲ್ಲಿ ನಿಮಗೆ ಶನಿ ಸಂಚರಿಸುವಾಗ ನಿಮ್ಮ ರಾಶಿಗೆ 11ನೇಯವನಾಗಿರ್ತಾನೆ ಅವನು ಆಯಿತಾ. ಈ ಸಮಯದಲ್ಲಿ ನಿಮಗೆ ಕೀರ್ತಿ, ಪ್ರತಿಷ್ಠೆ, ಅಧಿಕಾರ ಪ್ರಾಪ್ತಿ, ಆಸ್ತಿ ಪಾಸ್ತಿ ಖರೀದಿ, ಪ್ರಯಾಣದಿಂದ ನಿಮಗೆ ಲಾಭ, ಸ್ತ್ರೀ ಲಾಭ ಮತ್ತು ರಾಜಕೀಯದಲ್ಲಿ ನಿಮಗೆ ಉನ್ನತವಾದಂತಹ ಒಂದು ಅಧಿಕಾರಕ್ಕೂ ಕೂಡ ಹೋಗುವಂತಹ ಒಂದು ಅವಕಾಶಗಳು ನಿಮಗೆ ತುಂಬ ಇರ್ತವೆ ವೀಕ್ಷಕರೇ. ಶನಿ ಬಂದು ನಿಮಗೆ ಮೀನರಾಶಿಯಲ್ಲಿ ನಿಮಗೆ 12ನೇ ರಾಶಿಯಾಗಿ ನಿಮಗೆ ಅಶುಭ ಫಲವನ್ನು ಕೊಡ್ತಾನೆ. ಇದೊಂದು ಸ್ವಲ್ಪ ನಿಮಗೆ ಬೇಸರವನ್ನು ತರಿಸೋಂಥದ್ದು. 12ನೇಯವನಾಗಿ ನಿಮಗೆ ಶನಿ ನಿಮಗೆ ಅಶುಭ ಫಲ ಕೊಡ್ತಾನೆ. ಆ ಸಮಯದಲ್ಲಿ ನಿಮಗೆ ಸ್ವಲ್ಪ ಈ ಧನಹಾನಿ ಮತ್ತು ಸಾಲಗಾರರ ತೊಂದರೆ ಮತ್ತು ಮಾನಸಿಕ ಕಿರಿಕಿರಿ ಚಿಂತೆ ಇರುವುದು. ಇದನ್ನು ಬಿಟ್ಟರೆ ನಿಮಗೆ ಮೇಷರಾಶಿಯವರಿಗೆ ಈ ವರ್ಷದ ಫಲ ತುಂಬ ಚೆನ್ನಾಗಿರ್ತದೆ ವೀಕ್ಷಕರೇ. ಯಾವುದಕ್ಕೂ ತಾಳ್ಮೆಯನ್ನು ಕಳ್ಕೊಳ್ಳಿಕ್ಕೆ ಹೋಗಬೇಡಿ, ತಾಳ್ಮೆಯಿಂದ ಇರಿ. ಮತ್ತು ನಿಮಗೆ ನಾಗಾರಾಧನೆಯಿಂದ ನಿಮಗೆ ಹಿತ ಅಂತ ನಾನು ಹೇಳ್ತೀನಿ ನಿಮಗೆ ಆಯಿತಾ. ಮಂಗಳವಾರದ ದಿನ ನಾಗಾರಾಧನೆಯಿಂದ ನಿಮಗೆ ಸಂಪೂರ್ಣವಾಗಿ ನಿಮಗೆ ಒಳಿತನ್ನು ಉಂಟಾಗುತ್ತೆ ವೀಕ್ಷಕರೇ. ನೀವಿನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಹಾಗೆಯೇ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ.